ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಹಳೆ ಕಂಟೆಸ್ಟೆಂಟ್ ಗಳು ಅಂದ್ರೆ ಎವಿಕ್ಟ್ ಆಗಿ ಯಾರೆಲ್ಲ ಹೋಗಿದ್ರು ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ರೀ ಎಂಟ್ರಿ ಕೊಡ್ತಾ ಇದ್ದಾರೆ. ರೀ ಎಂಟ್ರಿ ಕೊಟ್ಟು ಅವರ ಅನುಭವ, ಅವರ ಒಂದು ಸಿಚುವೇಶನ್ಸ್ ಎಲ್ಲ ಒಂದು ಸಖತ್ತಾಗಿ ಹೇಳ್ಕೊಂತಾರೆ, ಅದಂತೂ ಸತ್ಯ. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಧ್ರುವಂತ್ ಅವರು ಇಡೀ ಸೀಸನ್ ಎಂಟರ್ಟೈನ್ಮೆಂಟ್ ಕೊಟ್ಟಿರುವ ಧ್ರುವಂತ್ ಅವರು ಮಲ್ಲಮ್ಮ ಬಗ್ಗೆ ಅಸೂಯೆ ಪಡ್ತಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮಲ್ಲಮ್ಮ ಆವಾಗ್ದಂಗಿಲ್ಲ. ಇವ್ರು ಏನ್ ಗೊತ್ತಾ, ಧ್ರುವಂತ್ ಅವರು ಯಾರಾದ್ರೂ ಬಂದ್ರಂದ್ರೆ ಅವ್ರ ಪ್ರೀತಿ ಅವ್ರು ಮಾತ್ರನೇ ಕೊಡ್ಬೇಕು, ಬೇರೆ ಹತ್ರ ಜಾಸ್ತಿ ಮಾತಾಡಂಗಿಲ್ಲ, ಬೇರೆ ಹತ್ರ ಜಾಸ್ತಿ ಇರಂಗಿಲ್ಲ. ಆ ರೀತಿ ಎಲ್ಲ ಇದೆ. ಕ್ಲಿಯರ್ ಕಟ್ ಆಗಿ ಪ್ರೋಮೋದಲ್ಲಿ ಏನಿದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮಲ್ಲಮ್ಮ ಅವ್ರು ಎಂಟ್ರಿ ಕೊಡ್ತಾರೆ. ಮಲ್ಲಮ್ಮ ಅವ್ರು ಎಂಟ್ರಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಹಳೆ ಕಂಟೆಸ್ಟೆಂಟ್ ಗಳು ಬರ್ತಾರೆ. ಇದು ಫಿನಾಲೆ ವೀಕು ಅಂತ ಖಂಡಿತವಾಗ್ಲು. ಮತ್ತು ಮಲ್ಲಮ್ಮ ಬಂದ್ಮೇಲೆ ಡೈರೆಕ್ಟ್ ಆಗಿ ನಮ್ಮ ಗಿಲ್ಲಿ ನಟನೆ ಮಾತಾಡ್ತಾರೆ. ಏನಂತ, ಗಿಲ್ಲಿ ಮಾತಾಡ್ಸಕ್ಕಿಲ್ವಾ ಏನು ಅಂತ. ಮಲ್ಲಮ್ಮ ಅವ್ರಿಗೂ ಗೊತ್ತಿರುತ್ತೆ ಹೊರಗಡೆ ಕ್ರೇಜ್ ಯಾವ ರೀತಿ ಇದೆ, ಯಾರಿಗೆಲ್ಲ ಜನ ಪ್ರೀತಿ ಮಾಡ್ತಾ ಇದಾರೆ, ಯಾರೆಲ್ಲ ಜನ ಪ್ರೀತಿ ಸಪೋರ್ಟ್ ಮಾಡ್ತಾರೆ ಅಂತ. ಅವಾಗ ಅದಕ್ಕೋಸ್ಕರ ಮಲ್ಲಮ್ಮನ ಮಲ್ಲಮ್ಮ ಏನ್ ಬ್ಯೂಟಿಫುಲ್ ಆಗ್ಬಿಟ್ಟಿದೆ ಅಂತ. ಗಿಲ್ಲಿ ಗೊತ್ತಲ್ಲ ಯಾವ ರೀತಿಯೆಲ್ಲ ಕಾಮಿಡಿ ಮಾಡ್ತಾನೆ, ಏನೆಲ್ಲ ಮಾಡ್ತಾನೆ ಅಂತ. ಅದೇ ಮಾಡ್ತಾ ಇದ್ದಾರೆ ಗಿಲ್ಲಿ ಮಾಡ್ತಾ ಇದ್ದಾರೆ ಅವರು. ಅದಾದ್ಮೇಲೆ ಮೇನ್ ಆಗಿ ತುಂಬಾನೇ ಕ್ಯೂಟ್ನೆಸ್ ಆಗಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಧ್ರುವಂತ್ ಅವರ ಸ್ಪೆಷಲ್ ಬಾಂಡಿಂಗ್ ಇತ್ತು ಮಲ್ಲಮ್ಮ ಅವರಿಗೆ ಮತ್ತು ಧ್ರುವಂತ್ ಅವರಿಗೆ. ಖಂಡಿತವಾಗ್ಲೂ ಧ್ರುವಂತ್ ಅವರು ರೂಮಲ್ಲಿ ಕರ್ಕೊಂಡೋಗಿ, ಮಲ್ಲಮ್ಮ ಎಷ್ಟೆಲ್ಲ ಮಿಸ್ ಮಾಡ್ಕೊಂಡೆ, ನೀವು ಹೋದ್ಮೇಲೆ ನನಗೆ ಯಾರು ಸಪೋರ್ಟೇ ಮಾಡ್ಲಿಲ್ಲ, ನನ್ನ ಜೊತೆಗೆ ಯಾರು ಇರ್ಲೇ ಇಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಅಶ್ವಿನಿ ಗೌಡ ಎಲ್ಲೋದ್ರು ಗುರು ಅಂತ ಪ್ರಶ್ನೆ ಅಂತೂ ಬರುತ್ತೆ ಖಂಡಿತವಾಗ್ಲು. ಸರಿ ಕರ್ಕೊಂಡು ಹೋಗ್ತಾರೆ, ನನ್ನ ಜೊತೆಗೆ ಯಾರು ಇರಲಿಲ್ಲ ಅಂತ ಹೇಳಿದಾಗ. ಬಟ್ ಏನ್ ಗೊತ್ತಾ, ಸ್ವಲ್ಪ ನಮ್ಗೆ ಪ್ರೋಮೋ ನೋಡಿ ಎಲ್ಲ ಡಿಸೈನ್ ಮಾಡೋದು ತುಂಬಾ ತಪ್ಪನೇ ಆಗುತ್ತೆ. ಬಟ್ ಎಪಿಸೋಡ್ ನೋಡಿ ಮಾತಾಡೋಣ. ಪ್ರೋಮೋದಲ್ಲಿ ಏನಂದ್ರೆ ಸ್ವಲ್ಪ ಮಲ್ಲಮ್ಮ ಅವಾಯ್ಡ್ ಮಾಡ್ದಂಗೆ ಕಾಣ್ತಾ ಇದ್ರ ಅಂತ ಅನ್ಸ್ತಾ ಇತ್ತು. ಇದನ್ನ ನೋಡಿ ನಮ್ಮ ಧ್ರುವಂತ್ ಅವರು ಅನಲೈಸ್ ಬೇರೆ ಮಾಡ್ತಾ ಇದ್ರು. ಏನಂತ ಗೊತ್ತಾ, ಅಶ್ವಿನಿ ಹತ್ರ ಮಾತಾಡ್ತಾ ಇದ್ರು. ಇಲ್ಲ ಅಶ್ವಿನಿ ಮೇಡಮ್, ಮಲ್ಲಮ್ಮ ಅವರು ಮೊದಲ ರೀತಿ ಇದ್ದಂಗಿಲ್ಲ, ನನ್ನ ಹತ್ರ ಸ್ವಲ್ಪ ಚೇಂಜಸ್ ಆಗಿ ಕಾಣ್ತಾ ಇದಾರೆ ಅಂತೆಲ್ಲ ಹೇಳ್ತಾ ಇದ್ರೆ. ಇಲ್ಲಿ ಅಶ್ವಿನಿ ಗೌಡ ಹೇಳ್ತಾರೆ, ನನಗೆ ನೀನು ನನಗೆ ನಾನು, ಇಲ್ಲಿ ಯಾರು ನಿಮಗೆ ಇರ್ರಿ, ನೀವು ಎಲ್ಲ ಅವಾಯ್ಡ್ ಮಾಡಿ, ಅವ್ರ ಜೊತೆಗೆಲ್ಲ ಇರಬೇಡಿ, ಅವ್ರನ್ನೆಲ್ಲ ದ್ವೇಷಿಸಿ, ನಿಮ್ಮನ್ನ ಅವರೆಲ್ಲ ದೋಷತೆ ಮಾಡ್ತಾರ ಅಂತ ಯಾರಾದ್ರೂ ಹೇಳ್ತಾ ಇದಾರ? ಇಲ್ಲ ತಾನೆ. ನಿಮ್ಮಷ್ಟಿಗೆ ನೀವೇ ದೂರ ಆಗ್ತೀರಾ, ನಿಮ್ಮಷ್ಟಿಗೆ ನೀವೇ ದೂರ ಇರ್ತೀರಾ. ಅದ್ರ ಮೇಲೆ ಸಿಂಪತಿ ಬೇರೆ ಬರುತ್ತೆ. ನನಗೆ ಯಾರು ಇಲ್ಲ, ನಿನಗೆ ನಾನು, ನನಗೆ ನೀನು. ಇದು ಮಾತುಗಳೇನಕ್ಕೆ? ಮಲ್ಲಮ್ಮ ಅವ್ರು ಹೊರಗಡೆ ಬಂದಿದ್ದಾರೆ, ಅವ್ರು ಏನ್ ಒಪಿನಿಯನ್ ಕೊಡ್ತಾರೆ ಎಲ್ಲ ಮಾತಾಡ್ತಾ ಇದಾರೆ. ಇದರಲ್ಲೂ ಕೂಡ ಅದೇನು ಹಾಲಲ್ಲಿ ಏನೇ ಹುಡುಕ್ತಾರಂತ, ಹುಳ ಹುಡುಕ್ತಿರೋ ಆ ರೀತಿಯಾಗಿ ಮಲ್ಲಮ್ಮ ಬ್ಲೇಮ್ ಮಾಡ್ತಾರೆ. ಮಲ್ಲಮ್ಮ ಫಸ್ಟ್ ಇದ್ದಂಗೆಲ್ಲ ಚೇಂಜಸ್ ಆಗಿದ್ದಾರೆ. ನಿಮ್ಮ ಹತ್ರನೇ ಇರ್ಬೇಕಾ, ನಿಮ್ಮ ಹತ್ರನೇ ಮಾತಾಡ್ಬೇಕಾ, ಬೇರೆ ಯಾರ ಹತ್ರ ಮಾತಾಡ್ಲೇಬಾರ್ದಾ? ಏನ್ ಗುರು ನಿಮ್ಮ ವ್ಯಕ್ತಿತ್ವ ಅನ್ನೋ ಪ್ರಶ್ನೆ ಅಂತೂ ಬರುತ್ತೆ ಖಂಡಿತವಾಗ್ಲು. ಇರ್ಲಿ, ಆ ವ್ಯಕ್ತಿತ್ವ ಬಗ್ಗೆ ನಾವು ಏನು ಮಾತಾಡೋದು, ಆಲ್ರೆಡಿ ಎಂಡಿಗೆ ಬಂದ್ಬಿಟ್ಟಿದೆ. ಇನ್ನು ಸುಮಾರು ಅಂದ್ರೆ 5 ದಿನ ಗುರು ಅಷ್ಟೇನಾ. ಸಾಟರ್ಡೇನ ಫೈನಲ್ ಶೂಟಿಂಗ್ ಆಗ್ಬೋದು ಮೋಸ್ಟ್ಲಿ. ಏನಕ್ಕೆ ಅಂದ್ರೆ ಸಂಡೇ CCL ಇದೆ, ಆದ ಕಾರಣ ಸಾಟರ್ಡೇನೆ ಫೈನಲ್ ಶೂಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಮಿಡ್ ನೈಟ್ ನೋಡೋಣ ಏನೆಲ್ಲ ಆಗ್ತವೆ ಅಂತ. ಖಂಡಿತವಾಗ್ಲೂ ಈ ಪ್ರೋಮೋ ಬಂದ್ಮೇಲೆ ಒಬ್ಬೊಬ್ಬರಾಗಿ ವಿಸಿಟ್ ಕೊಡ್ತಾ ಇರ್ತಾರೆ. ಇನ್ಮೇಲೆ ಗೊತ್ತಾಗುತ್ತೆ ಹೊರಗಡೆ ಕ್ರೇಜ್ ಯಾವ ರೀತಿ ಇದೆ, ಯಾರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಇಲ್ಲೇನೆ ಗೊತ್ತಾಗುತ್ತೆ. ಆಲ್ರೆಡಿ ಬಿಗ್ ಬಾಸ್ ಮೇಲೆ ಗೊತ್ತಾಗಿದೆ ವಿನರ್ ಯಾರಂತ ಅನಿಸ್ತಾ ಇದೆ. ನನ್ಗೆ ಅನ್ಸಿದ್ದೇನೆಂದ್ರೆ ಇಲ್ಲಿ ಬಂದಾಗ ಕರೆಕ್ಟ್ ಆಗಿ ಮಾತಾಡಿದ್ರೆ ಮುಗೀತು. ಅದೇ ಮಲ್ಲಮ್ಮನೇ ಬ್ಲೇಮ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅವ್ರ ಹತ್ರ ಕ್ಲೋಸ್ ಆಗಿದ್ದಾರೆ, ಇವ್ರ ಹತ್ರ ಕ್ಲೋಸ್ ಆಗಿದ್ದಾರೆ, ಕೊನೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂಗೆ ಇರ್ಲಿಲ್ಲ ಇವ್ರು ಅಂತ. ಅದ್ರಾಗ ಅಶ್ವಿನಿ ಕೊಡೋ ಡೈಲಾಗ್ ಬೇರೆ, ನೀನಿಗೆ ನಾನು ನನಗೆ ನೀನು ಅಷ್ಟೇನೆ ಅಂತ. ನಿಮಗೆ ನೀವೇ ಇರ್ರಿ, ಇನ್ನೊಂದು ಸ್ವಲ್ಪ ದಿನ 5 ದಿನ ಅಷ್ಟೇನೆ, ಇನ್ನೊಬ್ಬರ ಮೇಲೆ ಅದೇನು ಬ್ಲೇಮ್ ಮಾಡೋ ಅವಶ್ಯಕತೆ ಇರಲ್ಲ ಆಯ್ತಾ ಅಂತ ಅನ್ಸ್ತಾ ಇತ್ತು. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಏನನ್ಸಂತ ಕಮೆಂಟ್ ಮಾಡಿ. ಮಲ್ಲಮ್ಮನ ತುಂಬಾ ಕ್ಯೂಟ್ನಾಗಿದ್ದಾರೆ. ಬಂದು ತಲೆ ಮೇಲೆ ನೀರು ಬೇರೆ ಹಾಕೊಂತ ಇದಾರೆ, ಅಂದ್ರೆ ಪಾಪ ತೊಳೆದು ಹಾಗೆ ನಾವು ನೀರು ಹಾಕ್ತೇವೆ ತಲೆ ಮೇಲೆ, ಆ ರೀತಿ ಎಲ್ಲ ನೀರು ಹಾಕ್ತಾ ಇದಾರೆ ಖಂಡಿತವಾಗ್ಲು. ಇನ್ನು ಧನು ಮತ್ತು ಗಿಲ್ ಜೊತೆಗೆ ಧನು ಮತ್ತು ಕಾವ್ಯ ಅವರು ಸಪ್ರೇಟ್ ಆಗಿ ಡಿಸ್ಕಸ್ ಮಾಡೋ ರೀತಿಯಾಗಿ ಕಾಣ್ತಾ ಇದೆ. ಮಲ್ಲಮ್ಮ ಬಂದ್ಮೇಲೆ ಹೆಚ್ಚಾಗಿ ಕಾಲ ಕಳೆದಿದ್ದು ರಕ್ಷಿತಾ ಮತ್ತು ಗಿಲ್ಲಿ ಜೊತೆನೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಅವ್ರ ಜೊತೆನೆ ಹೆಚ್ಚಾಗಿ ಕಾಲ ಕಳೆದಿದ್ದಾರೆ, ಅವ್ರ ಜೊತೆ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ. ಗೊತ್ತು ಮಲ್ಲಮ್ಮ ಕೂಡ ಹೊರಗಡೆ ಏನಿದೆ, ಏನ್ ಆಗ್ತಾ ಇದೆ ಅಂತ. ಎಸ್ಪೆಷಲಿ ಮಲ್ಲಮ್ಮ ಗಿಲ್ಲಿ ಒಂದು ಜೋಡಿ ಸೂಪರ್ ಆಗಿತ್ತು ಆ ಟೈಮಲ್ಲಿ. ಧ್ರುವಂತು ಮಲ್ಲಮ್ಮ ಅನ್ನೋದಕ್ಕಿಂತ ಗಿಲ್ಲಿ ಮತ್ತು ಮಲ್ಲಮ್ಮ ಅವ್ರ ಜೋಡಿ ತುಂಬಾ ಸಖತ್ ವೈರಲ್ ಕೂಡ ಆಗಿತ್ತು. ಸಣ್ಣ ಮೂವ್ಮೆಂಟ್ಗಳೆಲ್ಲ, ಆ ಮೂವ್ಮೆಂಟ್ಗಳ ಮತ್ತೆ ಮಲಕ್ಕೂ ಹಾಕಿದಾರೆ ನಮ್ಮ ಮಲ್ಲಮ್ಮ ಅಂತ ಹೇಳ್ಬೋದು. ಮತ್ತೆ ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ರೀಎಂಟ್ರಿ ಕೊಟ್ಟಿದ್ದು ನಿಮ್ಗೆ ಅನಿಸಂತ ಕಮೆಂಟ್ ಮಾಡಿ. ಪ್ರೋಮೋ ನೋಡಿದ್ಮೇಲೆ ಸ್ಪೆಷಲ್ ಆಗಿ ನಾನು ಒಂದು ಕೇಳ್ತೀನಿ, ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವ್ರ ಬಗ್ಗೆ ನಿಮ್ಗೆ ಅನಿಸಂತ ಕಮೆಂಟ್ ಮಾಡಿ. ಸರಿನಾ? ಜೈ ಹಿಂದ್, ಜೈ ಕರ್ನಾಟಕ.